ಸಿಎಂ ಸಿದ್ದರಾಮಯ್ಯ ಬಿಜೆಪಿ ನಾಯಕರ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದಂತಹ ಅವರು ಬಿಜೆಪಿಯವರದ್ದು ಬೆಂಕಿ ಹಚ್ಚೋದೇ ಕೆಲಸ. ಅವರು ಬೆಂಕಿ ಹಚ್ಚೋದ್ರಲ್ಲಿ ನಿಸ್ಸೀಮರು. ಆದರೆ ಬಿಜೆಪಿ ಹಚ್ಚುವಂತ ಬೆಂಕಿಯನ್ನ ನಂದಿಸೋದು ನಮ್ಮ ಕೆಲಸ ಅಂತ ಹೇಳಿದ್ದಾರೆ. ಅಲ್ಲದೆ ರಾಜ್ಯದಲ್ಲಿ ಯಾರೂ ಬೆಂಕಿ ಹಚ್ಚೋಕೆ ಸಾಧ್ಯವಿಲ್ಲ. ಬೆಂಕಿ ಹಚ್ಚೋರನ್ನ ಸರ್ಕಾರ ಸುಮ್ಮನೆ ಬಿಡೋದಿಲ್ಲ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಎಚ್ಚರಿಕೆ ಕೊಟ್ಟಿದ್ದಾರೆ. ಡಾಕ್ಟರ್ ಪ್ರಭಾಕರ್ ಭಟ್ರ ಬಗ್ಗೆ ವಿಶೇಷವಾಗಿ ಏನಾದರೂ ಒಂದು ತೊಂದರೆ ಕೊಡಬೇಕು, ಯಾವುದಾದ್ರೂ ಕುಂಟು ನೆಪ ಹೇಳಿ ಅವರನ್ನು ಬಂಧಿಸಬೇಕು, ಕೇಸ್ ಹಾಕಬೇಕು ಅನ್ನೋ ಪ್ರಯತ್ನದಲ್ಲಿ ಅವರಿದ್ದಾರೆ. ಡಾಕ್ಟರ್ ಪ್ರಭಾಕರ್ ಭಟ್ರನ್ನೇನಾದರೂ ಮುಟ್ಟಿದ್ರೆ ಇಡೀ ರಾಜ್ಯದಲ್ಲಿ ಬೆಂಕಿ ಹತ್ತಿಕೊಳ್ಳುತ್ತೆ. ಲೋಕಸಭಾ ಮೆಂಬರ್ ಒಬ್ಬರಿದ್ದಾರೆ, ನಳಿನ್ ಕುಮಾರ್ ಪಾಟೀಲ್ ಅಂತ, ನಳಿನ್ ಕುಮಾರ್ ಕಟೀಲ್ ಅಂತ. ಅವರು ಹೇಳ್ತಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಂಕಿ ಹತ್ತುತ್ತದೆ ಅಂತ ಹೇಳ್ತಾರೆ. ಒಬ್ಬ ಪಾರ್ಲಿಮೆಂಟ್ ಮೆಂಬರು, 2ನೇ ಸಾರಿ ಪಾರ್ಲಿಮೆಂಟ್ ಮೆಂಬರ್ ಆಗಿರಬೇಕು, ಅವ್ರ ಬಾಯಿನಲ್ಲಿ ಬರೋ ಮಾತು ಇದು. ಯಡಿಯೂರಪ್ಪನವರು ಹೇಳ್ತಾರೆ ಪ್ರಭಾಕರ್ ಭಟ್ಟನ್ನ ಇದು ಮಾಡಿದ್ರೆ, ಕ್ರಮ ತಕ್ಕಂದ್ರೆ ಇಡೀ ಕರ್ನಾಟಕದಲ್ಲಿ ಬೆಂಕಿ ಹತ್ತುತ್ತದೆ ಅಂತ ಹೇಳ್ತಾರೆ. ಈ ಶೋಭಾ ಕರಂದ್ಲಾಜೆ ಹೇಳ್ತಾರೆ ಕಾಂಗ್ರೆಸ್ಸಿನ ಶವದ ಪೆಟ್ಟಿಗೆಗೆ ಮೊಳೆ ಹೊಡಿತೀವಿ ಅಂತ ಹೇಳ್ತಾರೆ. ಇಟ್ ಶೋಸ್ ಅವರಿಗೆ ಒಂದು ರಾಜಕೀಯ ಸಂಸ್ಕೃತಿ ಇಲ್ಲ, ಸಂಸ್ಕಾರ ಇಲ್ಲ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ದಟ್ ಇಸ್ ನಂಬರ್ 1. ಇವರು ಬೆಂಕಿ ಹಚ್ಚೋದ್ರಲ್ಲೇ ನಿಸ್ಸೀಮರು. ಇವರು ಇದೇ ಕೆಲಸ ಮಾಡಿರೋರು. ಅದು ರಾಮ ಜನ್ಮಭೂಮಿ ಇದಿರ್ಬೋದು, ಮಂಡಲ್ ಕಮಿಷನ್ ವರದಿ ಜಾರಿ ಕೊಟ್ಟಂತ ಸಂದರ್ಭ ಇರ್ಬೋದು, ಹೈಯರ್ ಲರ್ನಿಂಗ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ರಿಸರ್ವೇಷನ್ ಕೊಟ್ಟದಿರ್ಬೋದು, ಯಾವುದೇ ಸಂದರ್ಭಗಳಲ್ಲಿ ಈ ತರ ಬೆಂಕಿ ಹಚ್ಚತಕ್ಕಂಥದ್ದು. ನಿಮಗೆ ಮಂಡಲ್ ಕಮಿಷನ್ ವರದಿ ಜಾರಿ ಕೊಡ್ತೀವಿ ಅಂತ ಹೇಳಿ ವಿಪಿ ಸಿಂಗ್ ಅವರು ಅನೌನ್ಸ್ ಮಾಡಿದ ತಕ್ಷಣನೇ ಸಣ್ಣ ಶಾಲಾ ಮಕ್ಕಳನ್ನ ಪ್ರಚೋದನೆ ಮಾಡಿ ಅವಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ಳಲಿಕ್ಕೆ ಪ್ರೇರಣೆ ಮಾಡಿದ್ರು. ಸೊ ಇವರು ಬೆಂಕಿ ಹಚ್ಚೋದೇ ಕೆಲಸ. ನಮ್ಮ ಕೆಲಸ ಏನಪ್ಪಾ ಅಂದ್ರೆ ಇವರು ಹಚ್ಚಿದ ಬೆಂಕಿನ ಆರಿಸೋ ಕೆಲಸ ನಮ್ಮದು. ನಾವು ಬೆಂಕಿ ಹಚ್ಚೋದಲ್ಲ, ಸಮಾಜ ಒಡೆಯೋದಲ್ಲ, ಒಬ್ಬರ ಮೇಲೆ ಇನ್ನೊಬ್ಬರನ್ನ ಎತ್ಕಟ್ಟೋದಲ್ಲ ಸಮಾಜದಲ್ಲಿ. ಇವ್ರು ಏನಾಗಿದೆ ಅಂತಂದ್ರೆ ಇದೇ ಇವರ ರಾಜಕೀಯ ಅಜೆಂಡಾ, ಇಡನ್ ಅಜೆಂಡಾ ಇದು. ಸಮಾಜ ಹೊಡಿತಕ್ಕಂಥದ್ದಕ್ಕೆ ಈ ತರ ಬೆಂಕಿ ಹಚ್ಚತಕ್ಕಂಥ ಕೆಲಸಗಳನ್ನ ಮಾಡ್ತಾರೆ. ಇವರು ಎಷ್ಟೇ ಇದು ಮಾಡಿದ್ರು ಕೂಡ ಕರ್ನಾಟಕದಲ್ಲಿ ಬೆಂಕಿ ಹಚ್ಚಕ್ಕೆ ಸಾಧ್ಯ ಇಲ್ಲ. ಇವರು ಹಚ್ಚಿದ್ರು ಕೂಡ ನಾವು ಯಾರೇ ಕಾನೂನು ಕೈ ತಗೊಂಡ್ರು ಕೂಡ ಅವ್ರನ್ನ ನಾವು ಸುಮ್ಮನೆ ಬಿಡಲ್ಲ. ಇವರಿಗೆ ಪ್ರಭಾಕರ್ ಭಟ್ನ ಹೆಸರು ಪದೇ ಪದೇ ಯಾಕೆ ಹೇಳ್ತಾರೆ? ನಾನೆಲ್ಲೂ ಹೇಳಿಲ್ಲ ಅವ್ರನ್ನ ಅರೆಸ್ಟ್ ಮಾಡಿ ಅಂತ ಹೇಳಿಲ್ಲ. ಇವ್ರು ಯಾಕೆ ಹೇಳ್ತಾರೆ ಪದೇ ಪದೇ? ದಟ್ ಶೋಸ್ ಇಟ್ ಇಸ್ ದ ಗಿಲ್ಟಿ, ಅಪರಾಧಿ ಮನೋಭಾವ. ಇಲ್ಲ ಸುಮ್ಮನೆ ಯಾಕಪ್ಪ ಹೆಸರು ಹೇಳೋದು ಅವ್ರ ಹೆಸರು? ರಮಾನಾಥ್ ಜಿಲ್ಲಾ ಮಂತ್ರಿ ರೀ, ಯಾರೇ ಕಾನೂನು ಕೈಗೆ ತಗೊಂಡ್ರೆ ಅವ್ರನ್ನ ಕ್ರಮ ತಗೊಳ್ಳಿ ಅಂತ ಹೇಳಿದ್ದಾರೆ. ಅವ್ರು ಯಾರೇ ಆಗಲಿ, ಪ್ರಭಾಕರ್ ಭಟ್ಟ ಇರಲಿ ಅಥವಾ ಇನ್ನೊಬ್ಬ ಇರಲಿ, ಯಾವನೇ ಆಗಲಿ ತಗೊಳ್ಳಿ ಅಂತ ಹೇಳಿದ್ದಾರೆ. ವಾಟ್ ಈಸ್ ರಾಂಗ್ ಇನ್ ದಟ್? ಬೀಯಿಂಗ್ ಎ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಕಾನೂನು ಬೆಂಕಿ ಹತ್ಕತೆ ನೋಡ್ತಾ ಕೂತಿರ್ಬೇಕಾ? ಪೀಸ್ ಮೀಟಿಂಗ್ ಯಾಕೆ ಹೋಗಿಲ್ಲ ಇವರು? ವಾಟ್ ಡಸ್ ಇಟ್ ಇಂಡಿಕೇಟ್? ರೈ ಡಿಸಿ ಎಲ್ಲ ಮೀಟಿಂಗ್ ಕರೆದವ್ರೆ, ರಮಾನಾಥ್ ರೈ ಎಲ್ಲ ಪೀಸ್ ಮೀಟಿಂಗ್ ಹೋಗಿ ಹೇಳ್ಬೇಕಲ್ಲ ಇವರ ಅಭಿಪ್ರಾಯನ, ಅಥವಾ ಶಾಂತಿ ಅಲ್ಲಿ ನೆಲೆಸಬೇಕು ಅನ್ನೋದಾದ್ರೆ ಇವರು ಕೋಆಪರೇಟ್ ಮಾಡಬೇಕಲ್ಲ. ಅವರಿಗೆ ಬೆಂಕಿ ಹಾರದ್ಬೇಕಾಗಿಲ್ಲ, ಯಾವುದೇ ಇಶ್ಯೂ ಸಾಲ್ವ್ ಆಗಬೇಕಾಗಿಲ್ಲ. ಅವರಿಗೆ ಅವು ಜೀವಂತವಾಗಿದ್ರೇನೆ ಇವ್ರು ಬೇಳೆಕಾಳು ಬೇಯಿಸ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಇಟ್ ಇಸ್ ಇಡನ್ ಅಜೆಂಡಾ. ಒಂದು ಭಾವನಾತ್ಮಕವಾದಂಥ ವಿಚಾರಗಳನ್ನ ಅಥವಾ ಮತೀಯ ವಿಚಾರಗಳನ್ನ ಕೆರಳಿಸ್ಬಿಟ್ಟು ಅದಕ್ಕೆ ಬೆಂಕಿ ಹಚ್ಬಿಟ್ಟು ಕೂತ್ಕೊಳ್ಳೋದು ನೋಡ್ತಾ. ಬೆಂಕಿ ಆರಬಾರದು. ಈಗ ರಾಮ ಮಂದಿರ ಕಟ್ತೀವಿ ಅಂತ ಹೇಳಿದ್ರೆ ಕಟ್ಟಿದ್ರೆ ಇಷ್ಟು ವರ್ಷ ಆಯ್ತಲ್ಲ, ಅದು ಕಟ್ಟೋದಲ್ಲ ಅವ್ರ ಉದ್ದೇಶ. ಬೆಂಕಿ ಹಚ್ಚೋ ಕೆಲಸ ಅದು.